ನನ್ನ ಮತಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನವನ್ನ ನಿಲ್ಲಿಸಿ ಅವರ ಮೇಲೆ FIR ಗಳನ್ನ ಹಾಕಿದ್ದಾರೆ. ನನ್ನ ಹತ್ರ ಈಗಲೂ FIR ಕಾಪಿ ಇದೆ. ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ. ಯಕ್ಷಗಾನ ಪ್ರದರ್ಶನ ನಮ್ಮ 2 ಜಿಲ್ಲೆಯ ಕಲೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ದೊಡ್ಡ ಪ್ರೇರಣೆಯನ್ನ ಕೊಡ್ತಾ ಇರುವಂತ ಬಹಳ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾ ಇರುವಂತ ಕಲೆ ಇದು. ಶಿವಮೊಗ್ಗ ಚಿಕ್ಕಮಗಳೂರಲ್ಲೂ ಇದೆ. ಈಗ 2 ಸಮಸ್ಯೆಗಳು. ಒಂದು, ರಾತ್ರಿ 12 ಗಂಟೆಯ ನಂತರ ಧ್ವನಿವರ್ಧಕಗಳನ್ನು ಬಳಸಬಾರದು, 10 ಗಂಟೆಯ ನಂತರ ಅಂತೇಳಿ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಪೊಲೀಸರದನ್ನ ಹೋಗಿ ನಿಲ್ಲಿಸ್ತಾ ಇರುವಂತದ್ದು ಒಂದನೇದು. ಎರಡನೇದು, ರಜಾ ದಿನಗಳು ಬಂದಾಗ ಚಲನ್ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಅವಾಗ ಅನುಮತಿನೇ ತಗೊಳ್ಳಿಲ್ಲ ಅಂತೇಳಿ ಇಲಾಖೆಗಳು ವಿನಾಕಾರಣ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಕ್ಷಗಾನ ಪ್ರದರ್ಶನ ನಮ್ಮ 2 ಜಿಲ್ಲೆಯ ಒಂದು ವಿಶೇಷವಾದಂತ ಕಲೆ ಇರೋದ್ರಿಂದ ಇದರ ನಿಯಮಾವಳಿಗಳನ್ನ ಸರಳೀಕೃತ ಮಾಡಿ ಒಂದು ಲೆಟರ್ ಕೊಟ್ಬಿಟ್ರೆ ಸಾಕು, ಅದಕ್ಕೆ ಅನುಮತಿ ಕೊಡ್ತೀವಿ ಅಂತ ಮಾಡಿ. ಚಲನ್ ನಿಮ್ಮ ಶನಿವಾರ ಭಾನುವಾರ ಬಂದ್ರೆ ಚಲನ್ ಕಟ್ಲಿಕ್ಕೆ ಆಗಲ್ಲ, PDO ರಜೆ ಇದ್ರೆ ಅವನ ಅನುಮತಿ ಕೊಡೋದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳ ಕಾರಣಕ್ಕೆ ಯಕ್ಷಗಾನವನ್ನು ನಿಲ್ಲಿಸಿದಂತ ಪ್ರಸಂಗಗಳು ನಮ್ಮ ಜಿಲ್ಲೆಗಳಲ್ಲಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸರಳೀಕೃತ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಗೊತ್ತಿದೆ, ಯಕ್ಷಗಾನ ಮಾಡ್ಬೇಕಾದ್ರೆ ಇವತ್ತು ತಗೊಂಡು ನಾಳೆ ಯಾರು ಮಾಡಲ್ಲ. ಇದಕ್ಕೆಲ್ಲ ಟೈಮ್, 1 ವಾರ 15 ದಿನ ಟೈಮ್ ಇರ್ತದೆ. ಹಿಂದೆ ಕೆಲವೆಲ್ಲ ರೂಲ್ಸ್ಗಳೆಲ್ಲ ಆಗಿದೆ, ನಿಮ್ಮ ಕಾಲದಲ್ಲೇ ಬೇಕಾದಷ್ಟು ರೂಲ್ಸ್ಗಳೆಲ್ಲ ಆಗಿದೆ. ಟೈಮ್ ಕೊಡ್ಬೇಕಾಗ್ತದೆ. ಟೈಮ್ ಕೊಟ್ಬಿಟ್ಟು ಆದ್ಮೇಲೆ ಅವರು ಅರ್ಜಿ ಹಾಕೊಳ್ಳೇಬೇಕು. ಮಧ್ಯರಾತ್ರಿ ಯಾರು ನಿಲ್ಸು ಅಂತ ಹೇಳುದಿಲ್ಲ. 12 ಗಂಟೆ 3 ಗಂಟೆ ಎಲ್ಲ ಯಕ್ಷಗಾನಕ್ಕೆ ಬೆಳಗಿನ ಜಾವದವರೆಗೂ. ವಿಲ್ ಎಕ್ಸಾಮಿನ್ ದಿಸ್. ಅದಕ್ಕೆ ನಾವು ಮತ್ತೆ ಅದಕ್ಕೆ ಏನ್ ಮಾಡಬೇಕು, ಕೂತ್ಕೊಂಡು ನಮ್ಮ ಹೋಮ್ ಮಿನಿಸ್ಟರ್ ಬರ್ಲಿ ಸುಳ್ಳಿಗಳಲ್ಲಿ ನಾಟಕ ಆಡ್ತಾರೆ. ಅಲ್ಲ, ನಿಮ್ಗೂ ಸಂಬಂಧಪಟ್ಟಿದ್ದಲ್ಲ. ಅಲ್ಲ, ಅದೇ ಇದೇನಾಗಿದೆ ಅಂತ ಹಿಂದೆ ಎಲ್ಲ ಸಮಸ್ಯೆ ಇರಲಿಲ್ಲ. ಅಧ್ಯಕ್ಷರೆಲ್ಲ ಬಹಳಷ್ಟು ಸಾರಿ ನಾನೇ ಪೇಪರ್ ಅಲ್ಲಿ ನೋಡಿದ್ದೀನಿ ನೀವು ಯಕ್ಷಗಾನಕ್ಕೆ ರಾತ್ರಿ ಎಲ್ಲ ಹೋಗಿರೋದು. ಮತ್ತೆ ನಮ್ಮಲ್ಲೂ ಕೂಡ ಹಳ್ಳಿಗಳಲ್ಲಿ ಡ್ರಾಮಾ ಎಲ್ಲ ಆಡ್ತಾರೆ ಬೆಳಗ್ಗೆವರೆಗೂ. ಸರ್, ಈಗ ನಿಮ್ಗೆಲ್ಲ ಗೊತ್ತಿದ್ದಾಗೆ ಅದರಿಂದ ಇದೊಂದು ಕಲೆ, ಸಮಸ್ಯೆ ಇರಲಿಲ್ಲ. ನೀವು ಅದನ್ನ ಟ್ರೀಟ್ ಮಾಡಬೇಕು. ಈಗ ಹಿಂದೆ ಸಮಸ್ಯೆ. ಮಾನ್ಯ ಅಧ್ಯಕ್ಷರೇ, ಇದನ್ನು ನಾಟಕಗಳು ಏನದ ಹಳ್ಳಿ ಒಳಗ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಮಾಡ್ತಾರೆ. ಅದನ್ನು ಕೂಡ ಸೇಮ್ ಇದೆ, ಚರ್ಚೆ ಮಾಡ್ತಾ ಇದ್ದಲ್ಲ. ಈಗ ಕೂಡ 11:30 12 ಗಂಟೆಗೆ ಬಂದ್ ಮಾಡಬೇಕು ಅನ್ನುವಂಥದ್ದು ಇದೆ. ಸರಳೀಕರಣ ಮಾಡುವಂತದ್ದು ಒಳ್ಳೆಯದು. ಈಗ ನೋಡಿ, ಎಲ್ಲ ಹಳ್ಳಿಗಳಲ್ಲಿ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಆಯ್ತು. ಒಂದ್ ಸೆಕೆಂಡ್, ಅದನ್ನೇ ನಿಮ್ಗೆ ಗೊತ್ತಿದೆ. ಆಯ್ತಪ್ಪ, ಗೊತ್ತಿದೆ, ಹೇಳ್ತೇನೆ ನಾನು. ಬ್ಯಾಲರ್ ಕ್ರಿಕೆಟ್ ಮ್ಯಾಚ್ ಎಲ್ಲೋ ಕೂಡ ಬರ್ತಾ ಇದ್ರಲ್ಲಿ. ಈ ವಿಚಾರದಲ್ಲಿ ಹಿಂದೆ ಸಮಸ್ಯೆ ಇರಲಿಲ್ಲ. ಲಾಸ್ಟ್ ಟೈಮ್ ಸರ್ಕಾರವೇ ನೀವು ಒಂದು ಆರ್ಡರ್ ಪಾಸ್ ಮಾಡಿದ್ರಿ, 10 ಗಂಟೆ ನಂತರ ಧ್ವನಿವರ್ಧಕ ಮೈಕಲ್ಲಿ ಕೂಡ ಯೂಸ್ ಮಾಡಬಾರ್ದು ಅಂತೇಳಿ ಕಳೆದ ಸರ್ಕಾರ. ಅದೇ ಆಯ್ತು. ಸುಪ್ರೀಂ ಕೋರ್ಟ್ ಮುಂಚೆ, ಸುಪ್ರೀಂ ಕೋರ್ಟ್ ಅದಕ್ಕಿಂತ ಮುಂಚೆ ಇತ್ತು. ಲಾಸ್ಟ್ ಟೈಮ್ ತಂದ್ರೆ ಯಾವುದೇ ನಮ್ಗೆ ಗೊತ್ತಿಲ್ಲ. ಬಂದ ನಂತರ ಏನಾಯ್ತು, ಅದನ್ನು ಆಗಿಂದಾಗೆ ಸಂಪ್ರದಾಯವಾಗಿ ಕಾನೂನು ಕಡೆ ಇತ್ತು, ಸಂಪ್ರದಾಯ ಅಂತ ನಡ್ಕೊಂಡು ಬರ್ತಾ ಇತ್ತು. ಈಗ ಕೆಲವೊಂದು ಅಧಿಕಾರಿಗಳು ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲ, ಕೆಲವೊಂದು ಅಧಿಕಾರಿ ಕೆಲವೊಂದು ಕಡೆ. ಅದನ್ನು ಬಹುಶಃ ಇವತ್ತು ನಿಭಾಯಿಸಿದ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಒಂದು ಸರ್ಕಾರದ ಗಮನವನ್ನು ಸೆಳೆಯೋದು ನೋಡಿ. ಹಿಂದೆ ನನ್ನ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದು ಹೇಳಿದೆ. FIR ಮಾಡಿ 4 ಜನರ ಮೇಲೆ ಕೇಸ್ ಮಾಡಿದ್ದಾರೆ. ಆಮೇಲೆ ರಾತ್ರಿ ಯಕ್ಷಗಾನ ನಿಲ್ಲಿಸಲಿಕ್ಕೆ ಇಡೀ ಜನ ಅಲ್ಲಿ ವಿರೋಧ ಮಾಡಿದ್ದು ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ನೀವು ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ, ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ, ಹೆಂಗ್ 10 ಗಂಟೆ ಮೇಲೆ ಯಕ್ಷಗಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ. PDO ರಜದಲ್ಲಿದ್ರೆ ಚಲನ್ ಕಟ್ಲಿಕ್ಕೆ ಆಗಿಲ್ಲ. ಈ ರೀತಿಯಾದ ಸಮಸ್ಯೆಗಳಾಗಿದೆ. ಸುಪ್ರೀಂ ಕೋರ್ಟಿನ ಆದೇಶ 10 ಗಂಟೆ ನಂತರ ಮೈಕ್ ಉಪಯೋಗಿಸಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಕಲಾವಿದರು ಮಾಡ್ಕೊಂಡಿದ್ದಾರೆ. ಇದರಿಂದ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿದೆಯೋ ಬಿಟ್ಟಿದೆ, ಅದು ಆಮೇಲಿನ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತ ಆದ್ಯತೆಯನ್ನ ಈ ಸರ್ಕಾರ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಸರಳೀಕೃತ ಮಾಡಿ, ಒಂದು ಚಲನ್ ಕಟ್ಲಿಕ್ಕೆ ವಿಶೇಷವಾದಂತ ರಿಯಾಯಿತಿಯನ್ನ ಕೊಡಿ. ಅನುಮತಿ ನೀವೇನ್ ಹೇಳಿದ್ರಿ, ಬಹಳ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅಂತ. ಮುಂಚೆನೆ ಫಿಕ್ಸ್ ಆಗಿರುತ್ತೆ. ಕೆಲವರು ಮನೆಗಳಲ್ಲಿ ಮಾಡ್ತಾರೆ, ಕೆಲವರು ಸಾರ್ವಜನಿಕವಾಗಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಪತ್ರ ಕೊಟ್ಟ ತಕ್ಷಣ ಕೊಡುವಂತದ್ದು ಆದ್ರೆ ಒಳ್ಳೇದು. ನೀವು ಚಲನ್ ಕಟ್ಟಿಯ ನಂತರ ಬನ್ನಿ ಇಂದಾಗ ಸಮಸ್ಯೆಗಳಾಗ್ಲಿ ಪ್ರಾರಂಭ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ವಿಶೇಷವಾದಂತ ಅನುಮತಿಯನ್ನು ಕೊಟ್ರೆ ಖಂಡಿತ ನಮ್ಮ ಜಿಲ್ಲೆಯ ಜನ, ಈ ಯಕ್ಷಗಾನ ಪ್ರೇಮಿಗಳು, ಈ ಹೊಸ ಪೀಳಿಗೆಯು ಕೂಡ ಯಕ್ಷಗಾನವನ್ನು ಅನುಸರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದಂತ ಅನುಮತಿಯನ್ನ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸುನಿಲ್ ಕುಮಾರ್ ಅವರ ನಿಮಿಷ ಆಯ್ತು. ನಿಮ್ ಪರವಾಗಿ ಮಾತಾಡಿದ್ದಾರೆ ಅಧ್ಯಕ್ಷರೇ. ಅವ್ರು ಹೇಳತ್ರಲ್ಲಿ ತಪ್ಪೇನಿಲ್ಲ. ಬಟ್ ಅವ್ರ ಗೌರ್ಮೆಂಟ್ ಅಲ್ಲೇನೆ ಹಿಂದೆ ಇದಕ್ಕೊಂದೇನೋ ಒಂದು ಮಾಡಿದ್ದಾರೆ. ಸೊ ಹೋಮ್ ಮಿನಿಸ್ಟರ್ ಹತ್ರನೂ ಮಾತಾಡ್ತೀನಿ. ನಾವು ತರಿಸಿಸ್ಬಿಟ್ಟು ನಮ್ಗೂ ಎನ್ಕರೇಜ್ ಮಾಡಬೇಕು ಇದನ್ನು ನಮ್ಮ ಆಸೆ. ಇದು ನಮ್ಮ ದೇಶದ ಆಸ್ತಿ. ಇದು ಈ ದೇಶಕ್ಕೆ ಒಂದು ನಮ್ಮ ಯಕ್ಷಗಾನ ಇರ್ಬೋದು, ಬಯಲಾಟ, ರಾತ್ರಿ ಎಲ್ಲ ನಾವಂತೂ
ರಾಜಕಾರಣ ಶುರು ಮಾಡ್ಬೇಕಾದ್ರೆ 5-6 ನಾಟಕಕ್ಕೆ ಹೋಯ್ತಿದ್ದು, ಬೆಳಗಿನ ಜಾವ 5 ಗಂಟೆಗೆ ಆಗ್ತಿತ್ತು. ಇದನ್ನ ನಾವು ನಿಲ್ಸಕ್ ಆಗುದಿಲ್ಲ. ನಮ್ಮ ಅವ್ರವ್ರ ಧರ್ಮದಲ್ಲಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಅದನ್ನ ನಾವು ಯಾರನ್ನು ನಾವು ಮಧ್ಯ ಮಾಡಕ್ ಆಗುದಿಲ್ಲ. ವಿಲ್ ಎಕ್ಸಾಮಿನ್ ಅಂಡ್ ಲಿಬರಲೈಸ್ ಏನ್ ಸಹಾಯ ಮಾಡ್ಬೇಕೋ ಮಾಡೋಣ. ಓಕೆ, ಮಾನ್ಯ ಸಭಾಧ್ಯಕ್ಷ ಹೇಳಿದ್ರಲ್ಲ ಸೇಮ್ ಅದೇ ಅಲ್ಲ ಪ್ರಶ್ನೆ. ಅಲ್ಲ, ಅದಕ್ಕೆ ಪೂರಕವಾಗಿ ನಮ್ಮ ತುಳುನಾಡಲ್ಲಿ ಅತಿ ಹೆಚ್ಚು ನೇಮೋತ್ಸವಗಳು ನಾಗಮಂಡಲ ಕೂಡ ಆಗ್ತದೆ, ಎಲ್ಲ ಬಂತ ಜಾತ್ರೋತ್ಸವ. ಯಾಕಂದ್ರೆ ಜಾತ್ರೋತ್ಸವ ಕೂಡ 10 ಗಂಟೆ ನಂತರ ಮಾಡಲಿಕ್ಕೆ ಅವಕಾಶ ಕೊಡುದು. ಅದರ ಜೊತೆಗೆ ಮಾರಿ ಪೂಜೆ, ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು. ಅದಕ್ಕೆ ಭಾವನಾತ್ಮಕವಾದ ಸಂಬಂಧ, ರಕ್ತದ ಆಹಾರ ಕೊಡುವಂತ ಕೋಳಿಯನ್ನು ಕೋಳಿ ಅಂಕದಂತ ಸಂದರ್ಭ ಕೂಡ ಉಂಟು. ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಕೋಳಿ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ನಮ್ಮ 2 ಜಿಲ್ಲೆಯಲ್ಲಿ ಸಮಸ್ಯೆ ಇದೆಯಾ? ತಮ್ಗೆ ಕೂಡ ಆ ವಿಚಾರ ಗೊತ್ತಿದ್ದ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ, ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ? ನಮ್ಮಲ್ಲಿ ಉಂಟು, ಸಮಸ್ಯೆ ಉಂಟು. ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು. ಆಮೇಲೆ ಮಾತಾಡೋಣ. ಅಲ್ಲಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲುವಂಥದ್ದು. ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಕೋಳಿ ಅಂಕ ಅದು ಹಿಂದೆ ಬಂದಿದೆ. ಆ ಸಂಬಂಧಪಟ್ಟಾಗಿ ಕೆಲವೊಂದು ಏನಾಗ್ತದೆ, ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ. ಜೂಜಿಗೆ ಇದಕ್ಕೆ ಯಾವ್ದು ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನಡೀತಾ ಬರ್ತಿತ್ತು, ಅದಕ್ಕೆ ಬೇಕಾದ ಒಂದು ಸಿಸ್ಟಮ್ ಅನ್ನು ಇದು ಕೂಡ ಮಾಡಬೇಕಾ ಅಂತ ಹೇಳ್ತೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ, ಮತ್ತೆ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ. ಒಂದೊಂದು SI ಒಂದೊಂದು ಕಾನೂನು. ಸರ್, ಮಾನ್ಯ ಅಧ್ಯಕ್ಷರೇ, ಅವರ ಕೋಳಿ ಅಂಕಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳೆಯೋದು. ರಾತ್ರಿ ಹೊತ್ತೆ ನಾನು ಹೋಗಿದ್ದೆ. ನಮ್ಮಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದರ ಮಾರನೇ ದಿನ ಕೋಳಿ ಅಂಕಗಳನ್ನು ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಈಗ ಹೊಸದಾಗಿ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಹೊಸದಾಗಿ ಅಲ್ಲ, ಹೊಸ SP ಬಂದ ಹೊಸ ಕಾನೂನು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾದಾಗ ನಡೆಯುವುದಲ್ಲದೆ ಜಿಲ್ಲೆಗೆ ಬೇಕಾದಾಗ ನಡೆಯುವುದು ಪರಿಸ್ಥಿತಿಯಲ್ಲಿ ಇದೀವಿ. ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ, ಅದಕ್ಕೆ ಅನುಮತಿ ಕೊಡಬೇಕು. ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ. ನೀವು ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ. ಈ ಕೋಳಿಗಿಂತ ಆ ಕೋಳಿ ರುಚಿ ಜಾಸ್ತಿ.